ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ನಲ್ಲಿ ಲೈವ್ ಅಪ್ಡೇಟ್ಸ್ ಏನಾಗ್ತಿದೆ ಏನು ಅಂತ ನೋಡೋಣ. ಸೊ ನಿನ್ನೆ ಕಂಟೆಸ್ಟೆಂಟ್ಸ್ ಎಲ್ಲ ಯಾರೆಲ್ಲ ಬಂದಿದ್ದರು, ಹಳೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಇವಾಗ ಮನೆಗೆ ಬಂದಿದ್ದಾರೆ. ಸೊ ಅವರೆಲ್ಲರೂ ಮನೆಯಲ್ಲೇ ಇದ್ದಾರೆ, ನೆನ್ನೆ ಹೋಗಿಲ್ಲ ಅವರು. ಸೊ ಇವತ್ತು ಉಳ್ಕೋಬೋದು ಇಲ್ಲೇ ಅಂತ ಅನಿಸುತ್ತೆ. ಸೊ ನೈಟ್ ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡಿರ್ತಾರೆ, ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು. ಸೊ ಇವಾಗ ಬೆಳಗ್ಗೆ ಎಲ್ಲ ಮಾರ್ನಿಂಗ್ ಆಗಿದೆ, ಎಲ್ಲರೂ ಅಷ್ಟೇ ಇದು ಏನು ಜಗಳ ಇಲ್ಲದೆ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಯಾಕಂದರೆ ಈಗ ಅಲ್ಲಿ ಅರ್ಧ ಜನ ಮಾತ್ರ ಕಂಟೆಸ್ಟೆಂಟ್ಸ್ ಇರೋದು, ಅರ್ಧ ಜನ ಗೆಸ್ಟ್ ಆಗಿ ಬಂದಿರೋದು. ಸೊ ಖಂಡಿತವಾಗ್ಲೂ ಇವಾಗ ಜಗಳ ಎಲ್ಲ ಕಮ್ಮಿ ಮಾಡಿ ಚೆನ್ನಾಗಿದ್ದಾರೆ ಎಲ್ಲರೂ. ಸೊ ಬೆಳಗ್ಗೆಯಿಂದನೂ ಅಷ್ಟೇ ಖಾಲಿ ಇದ್ದಿದ್ದ ಮನೆ ಇವಾಗ ಎಲ್ಲ ಕಡೆಯೂ ಫಿಲ್ ಆಗಿದೆ, ಎಲ್ಲ ಕಡೆಯೂ ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಡುಗೆ ಮನೆ ನೋಡೋದ್ರಂತೂ ಅಡುಗೆ ಮನೆಯಲ್ಲೇ ಒಂದು 8 ಜನ ಕೂತಿರ್ತಾರೆ, ಹೊರಗಡೆಯೂ ಒಂದಿಷ್ಟು ಜನ ಇದ್ದಾರೆ. ಸೊ ಫುಲ್ಲು ಮನೆ ಸ್ಟಾರ್ಟಿಂಗ್ ವೀಕ್ಸಲ್ಲಿ ಹೇಗೆ ಕಾಣ್ತಿತ್ತು ಆ ಥರ ಕಾಣ್ತಾ ಇದೆ ಇವಾಗ. ಮತ್ತೆ ಸೊ ಇಲ್ಲಿ ನಮ್ರತಾ ಅವರು ಕೂತ್ಕೊಂಡು ಮಾತಾಡ್ತಿರುವಾಗ ಕಾರ್ತಿಕ್ ಅವ್ರ ಬಗ್ಗೆ ಒಂದು ಕಮೆಂಟ್ ಮಾಡ್ತಿರ್ತಾರೆ. ಇಲ್ಲಿ ಸಂಗೀತ ಅವರು ಕಾರ್ತಿಕ್ ಅವರು ಇಬ್ಬರೂ ಇರಲ್ಲ, ಬಟ್ ಕಾರ್ತಿಕ್ ಅವ್ರನ್ನ ಅವ್ರು ಅಬ್ಸರ್ವ್ ಮಾಡಿಕೊಂಡು ಅಲ್ಲಿರೋವಂಥ ಸ್ಪರ್ಧಿಗಳ ಜೊತೆಗೆ ಮಾತಾಡ್ತಾ ಹೇಳ್ತಿರ್ತಾರೆ. ಅವರಿಗೆ ಏನು ಅನಿಸ್ತಾ ಇದೆ ಅಂತಂದರೆ, ಕಾರ್ತಿಕ್ ಅವರು ಏನೇ ಕೆಲಸ ಮಾಡ್ತಿದ್ರು ಅವ್ರ ಕಣ್ಣುಗಳು ಮಾತ್ರ ಸಂಗೀತ ಅವ್ರನ್ನ ಹುಡುಕ್ತಿದೆಯಂತೆ. ಸೊ ಇದು ನಿಜಾನ ಸುಳ್ಳ, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಎಷ್ಟೋ ಜನ ಲೈವ್ ನೋಡ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸ್ವಲ್ಪ ಎಪಿಸೋಡಲ್ಲಿ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಟೆಲಿಕಾಸ್ಟ್ ಮಾಡಲ್ಲ ಅವರು. ಬಟ್ ಇದು ನಮ್ರತಾ ಅವ್ರು ಹೇಳ್ತಾ ಇದ್ರು, ತುಂಬಾ ಹುಡುಕ್ತಿರ್ತಾರಂತೆ ಅವರು ಸಂಗೀತ ಅವ್ರನ್ನ. ಯಾಕಂದರೆ ಅಲ್ಲಿ ಆ ಟೈಮಲ್ಲಿ ಸಂಗೀತ ಅವ್ರು ಹೋಗ್ಬಿಟ್ಟು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ರು. ಸೊ ಆ ಟೈಮಲ್ಲೂ ಅಷ್ಟೇ ಕಾರ್ತಿಕ್ ಅವರು ನೋಡ್ತಿರ್ತಾರೆ. ಸೊ ಅವ್ರಿಗೆ ಅನಿಸಿದ್ದು ನಮ್ರತಾ ಅವರಿಗೆ ಏನೇ ಕೋಪ ಮಾಡ್ಕೊಳ್ಳಿ, ಜಗಳ ಆಡಲಿ, ಬಟ್ ಹುಡುಕ್ತಾ ಇರ್ತಾರಂತೆ ಅವರು ತುಂಬ, ಕಾರ್ತಿಕ್ ಅವರು ಸಂಗೀತ ಅವ್ರನ್ನ. ಸೊ ನಿಮಗೂ ಹೀಗೆ ಅನಿಸುತ್ತೆ ಅವ್ರು ಹುಡುಕ್ತಾರೆ ಅಂತ? ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಹೊರಗಡೆ ಎಲ್ಲರೂ ಸಂಗೀತ ಅವರು, ಇಶಾನಿ ಅವರು, ಸ್ನೇಹಿತವರು ಎಲ್ಲರೂ, ವಿನಯ್ ಅವರು, ಭಾಗ್ಯಶ್ರೀ ಅವರು ಕೂಡ ಅಷ್ಟೇ ಇಷ್ಟು ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇದು ಹೇಳ್ತಿರ್ತಾರೆ ಭಾಗ್ಯಶ್ರೀ ಅವರು, ನಮ್ಮ ಇವರು ವಿನಯ್ ಅವ್ರಿಗೆ, ವಿನಯ್ ಅವ್ರು ನಮಗೇನು ರೆಸ್ಪೆಕ್ಟೇ ಕೊಡಲಿಲ್ಲ, ಮನೆಗೆ ಬಂದಾದಮೇಲೆ ಏನು ಅಷ್ಟೊಂದು ಕೇರೆ ಮಾಡ್ತಿಲ್ಲ, ನೀವು ನಿಮ್ಮ ಬಾಡಿಗೆ ನೀವು ಇದ್ದೀರಲ್ಲ ಅಂತೆಲ್ಲ ಇಲ್ಲಿ ರೇಗಿಸ್ಕೊಂಡು ಮಾತಾಡ್ತಿದ್ದಾರೆ. ಹಾಗೆ ಕ್ಯಾಶುವಲ್ ಆಗಿ ಸಂಗೀತ ಅವರು ಕೂಡ ಹೇಳ್ತಿದ್ರು, ಇವಾಗ ಇವರೆಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಅಟ್ಲೀಸ್ಟ್ ಇವಾಗಾದರೂ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದವ್ರಿಗೆಲ್ಲ ಅಂತ. ಸೊ ತುಂಬಾ ಚೆನ್ನಾಗಿ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಮೈಕಲ್ ಅವರು ಇವಾಗ ಮತ್ತೆ ಬಂದಿದ್ದಾರಲ್ವ. ಸೊ ಮೈಕಲ್ ಅವರು, ಸ್ನೇಹಿತವರು, ತುಕಾಲಿ ಅವರು, ಕಾರ್ತಿಕ್ ಅವರು, ವಿನಯ್ ಅವರು ಇವರೆಲ್ಲರೂ ಸೇರಿಕೊಂಡು ಜಿಮ್ ಮಾಡ್ತಿರ್ತಾರೆ. ಸೊ ಎಷ್ಟೊಂದು ದಿನ ಆದಮೇಲೆ ಅಂತ ಸ್ನೇಹಿತವರು ಕೂಡ ಹೋಗ್ಬಿಟ್ಟು ಮಾಡ್ತಾ ಇದ್ದಾರೆ ಜಿಮ್ ಎಲ್ಲ. ಸೊ ಎಲ್ಲರೂ ಮತ್ತೆ ಚೆನ್ನಾಗಿ ಇವತ್ತು ಲೈವಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಈ ಸತಿ ಅಂತ ಕೂಡ ಹೇಳಿ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.